ಯಲಹಂಕದ ಕೂಗಿಲು ಬಡಾವಣೆಯಲ್ಲಿ 200 ಮನೆಗಳ ತೆರವು ಪ್ರಕರಣದಲ್ಲಿ ಈಗ ಸಿಪಿಐಎಂ ವರ್ಸಸ್ ರಾಜ್ಯ ಕಾಂಗ್ರೆಸ್ ಜಟಾಪಟಿ ಜೋರಾಗಿ ನಡೀತಾ ಇದೆ. ಈ ಒಂದು ರಾಜಕಾರಣದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಪ್ರಕರಣವನ್ನು ತಾವು ಯಾವ ರೀತಿ ನೋಡ್ತೀರಿ? ಯಾಕೆಂತಂದು ಹೇಳಿದ್ರೆ ಸಹಜವಾಗಿ ರಾಜಕೀಯವಾಗಿ ನೋಡುವಂಥದ್ದಾದರೆ ಕಾಂಗ್ರೆಸ್ಸು ಮತ್ತು ಸಿಪಿಐಎಂ BJPಯ ವಿರುದ್ಧ ಬೀಳ್ತಾ ಇದ್ರು. ಆದರೆ ಈ ಪ್ರಕರಣದಲ್ಲಿ ಯಾಕೋ ಒಂದು ಸ್ವಲ್ಪ ವಿಭಿನ್ನ ಅನಿಸ್ತಾ ಇದೆ. ಈಗ LDF ಮತ್ತು UDF ಭಾಳ ಅರ್ಜೆಂಟಲ್ಲಿದ್ದಾವೆ. ಕೇರಳ ರಾಜ್ಯದಲ್ಲಿ KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಭಾಳ ಆತುರದಲ್ಲಿದ್ದಾರೆ. ಕರ್ನಾಟಕದಲ್ಲಿ ಪಾಪ ಈ ಜಗಳನ ಸಮಾಧಾನ ಮಾಡೋಕ್ಕಾಗಿಲ್ಲ. ಅವ್ರು ಕೇರಳದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಅರ್ಜೆಂಟಲ್ಲಿದ್ದಾರೆ. ಇನ್ನೊಂದು ಕಡೆ ಪಿನರಾಯಿ ವಿಜಯನ್ ಮುಖ್ಯಮಂತ್ರಿ. ಅದಕ್ಕೆ ಓಲೈಕೆ ರಾಜಕಾರಣ. ಕೇರಳ ಮುಖ್ಯಮಂತ್ರಿಗೂ ಇಲ್ಲಿಗೆ ಏನು ಸಂಬಂಧ ಇತ್ತು? ಅದೇ ಚುನಾವಣೆ ಗಮನದಲ್ಲಿಟ್ಕೊಂಡು 200 ಮುಸ್ಲಿಂ ಕುಟುಂಬ ಅಂತ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ನಿಜಕ್ಕೂ ಯಾವ ಮಟ್ಟಕ್ಕೆ ಬೇಕಾದ್ರೆ ಹೇಳ್ತೀವಿ, ಯಾವ ಹೊಲಸು ಮಟ್ಟದ ರಾಜಕಾರಣವನ್ನು ಮಾಡ್ತೀವಿ, ಏನು ಏಸಿಗೆನ ಬೇಕಾದ್ರೆ ತಿಂತೀವಿ ಅನ್ನೋದಕ್ಕೆ ಇವರಿಬ್ಬರೇ ಕಾರಣ ಆಗಿದ್ದಾರೆ. ಸರ್, ಒಂದು ಕಡೆಗೆ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದಿರೋಂಥ ವಿಚಾರಕ್ಕೆ ಸಿದ್ದರಾಮಯ್ಯನವರು ತಿರುಗೇಟ್ ಕೊಡ್ತಾರೆ, ಇಲ್ಲ ರಾಜಕಾರಣಕ್ಕಾಗಿ ಮಾತಾಡ್ತಾರೆ. ಮತ್ತೊಂದು ಕಡೆಗೆ KC ವೇಣುಗೋಪಾಲ್ ಅವರಿಗೆ ವಿವರಣೆ ಕೊಡ್ತಾರೆ. DCM DK ಶಿವಕುಮಾರ್ ಅವರು, CM ಸಿದ್ದರಾಮಯ್ಯನವರು ಇಲ್ಲ ಮಾನವೀಯತೆ ದೃಷ್ಟಿಕೋನದಿಂದ ವ್ಯವಸ್ಥೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇದನ್ನು ಯಾವ ರೀತಿ ನೋಡಬೇಕು ಸರ್? ನೋಡಿ, ಪಿನರಾಯಿ ವಿಜಯನ್ ಅವ್ರಿಗೇನು ತಿರುಗೇಟ್ ಕೊಟ್ಟಿದ್ರು ಹಂಗೆ ಇವ್ರಿಗೂ ಕೊಡಬೇಕಿತ್ತು. ಇದು ರಾಜ್ಯದ ವಿಚಾರದಲ್ಲಿ ಹಸ್ತಕ್ಷೇಪ ತಾನೆ. ಒಂದು ಜವಾಬ್ದಾರಿತ್ವದ ಸರ್ಕಾರ, ಜವಾಬ್ದಾರಿತ್ವದ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಅನುಭವ ಇದೆ. ಅವ್ರು ಟ್ವೀಟ್ ನೋಡಿದ್ರೆ ಇಲ್ಲ ಅನುಭವ ಇಲ್ಲ, ಮನ ಬಂದಂತೆ ಮಾಡಿದ್ದೀರಾ, ಮಾನವೀಯತೆಯನ್ನು ಕಳ್ಕೊಂಡಿದ್ದೀರಾ, ಯಾವ ಕಾನೂನು ಕ್ರಮ ತೊಗೊಂಡಿಲ್ಲ, ಏಕಾಏಕಿ ನಿರ್ಧಾರ ತೊಗೊಂಡಿದ್ದೀರಾ ಅನ್ನೋಂಥದ್ದು KC ವೇಣುಗೋಪಾಲ್ ಅವರು, ಪಿನರಾಯಿ ವಿಜಯನ್ ಅವರು ಹೇಳಿರೋದು KC ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಹಾಗಾಗಿ ಏನಿಲ್ಲಿಂದ ಯಾವ ರೀತಿ ಕರ್ನಾಟಕ ರಾಜ್ಯದ ಆಡಳಿತದಲ್ಲಿ, ಇದೇನು ಕಾಂಗ್ರೆಸ್ ಪಕ್ಷದಲ್ಲ, ಸರ್ಕಾರದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಸರ್, ಈಗ ಅಲ್ಲಿ ಅಕ್ರಮವಾಗಿ ಬಡಾವಣೆಗಳನ್ನು ಕಟ್ಕೊಂಡಿದ್ರು, ಆ ಕಾರಣಕ್ಕಾಗಿ ತೆರವುಗೊಳಿಸಿದ್ದೀವಿ ಅನ್ನೋದು. ಈಗ KC ವೇಣುಗೋಪಾಲ್ ಅವರು ಹೇಳಿದ್ರು ನಾವು ಬೇರೆ ವ್ಯವಸ್ಥೆ ಮಾಡ್ತೀವಿ ಅಂತ. ಹಾಗೆ ಮುಂದಿನ ದಿನಗಳಲ್ಲೂ ಬೇರೆಯವರು ಬಂದು ಇದೇ ರೀತಿ ಅನುಸರಿಸಿದ್ರೆ ಏನು ಮಾಡಬೇಕು ಸರ್? ಈಗೆಲ್ಲರಿಗೂ ಅದೇ, ಈಗೆಲ್ಲರೂ ಇದುವರೆಗೂ ಯಾರ್ಯಾರು ತೆರವುಗೊಳಿಸಿದ್ರಲ್ಲ ಅವ್ರಿಗೆಲ್ಲ ಮನೆ ಕೊಡಲಿ. ಈ ರೀತಿ ನಾವು ಈಗೆಲ್ಲರೂ ಮನೆ ಕಟ್ಕೋತಾರೆ, ಎಲ್ಲರಿಗೂ ಕೊಡ್ತಾ ಹೋಗಲಿ. ಯಾಕೆಂದರೆ ಬೆಂಗಳೂರಿನಲ್ಲಿ ಒಂದು 60% ಜನಕ್ಕೆ ನಮ್ಗೆ ಮನೆ ಇಲ್ಲ. ಇಲ್ಲಿ 60% ಜನಕ್ಕೆ ನಿವೇಶನ ರಹಿತ ಮತ್ತು ವಸತಿ ರಹಿತ ವ್ಯಕ್ತಿಗಳೇ ಬೆಂಗಳೂರಿನಲ್ಲಿರೋದು. ಇವರಿಗೆಲ್ಲ ಕೊಡಲಿ. ಈಗ ಸರ್ಕಾರ ಇವ್ರಿಗೆ ಹೆಂಗೆ ಪುನರ್ವಸತಿ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದಾರಲ್ವಾ, ಫ್ರೀಯಾಗಿ ಕೊಡ್ತೀವಿ ಅಂತ. ಇವರು ಮಾತ್ರ ಮನುಷ್ಯರು. ಈಗ KC ವೇಣುಗೋಪಾಲ್ ಹೇಳಿದವ್ರು ಮಾತ್ರ ಮನುಷ್ಯರು, ಮುಸಲ್ಮಾನರು ಮಾತ್ರ ಮನುಷ್ಯರು. ಬಾಂಗ್ಲಾದೇಶಿಂದ ಬಂದಿರೋರೇ ಇವರಿಗೆ ಪ್ರೀತಿ ಅನ್ನೋದನ್ನ ಇಲ್ಲಿ ಎದ್ದು ಕಾಣುತ್ತದೆ. ಇದಿಷ್ಟು ಮಾಜಿ DCM ಅಶ್ವಥ್ ನಾರಾಯಣ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಯಲಹಂಕದ ಕೂಗಿಲು ಬಡಾವಣೆಯಲ್ಲಿ 200 ಮನೆಗಳ ತೆರವು ಪ್ರಕರಣದಲ್ಲಿ ಈಗ ಸಿಪಿಐಎಂ ವರ್ಸಸ್ ರಾಜ್ಯ ಕಾಂಗ್ರೆಸ್ ಜಟಾಪಟಿ ಜೋರಾಗಿ ನಡೀತಾ ಇದೆ. ಈ ಒಂದು ರಾಜಕಾರಣದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಪ್ರಕರಣವನ್ನು ತಾವು ಯಾವ ರೀತಿ ನೋಡ್ತೀರಿ? ಯಾಕೆಂತಂದು ಹೇಳಿದ್ರೆ ಸಹಜವಾಗಿ ರಾಜಕೀಯವಾಗಿ ನೋಡುವಂಥದ್ದಾದರೆ ಕಾಂಗ್ರೆಸ್ಸು ಮತ್ತು ಸಿಪಿಐಎಂ BJPಯ ವಿರುದ್ಧ ಬೀಳ್ತಾ ಇದ್ರು. ಆದರೆ ಈ ಪ್ರಕರಣದಲ್ಲಿ ಯಾಕೋ ಒಂದು ಸ್ವಲ್ಪ ವಿಭಿನ್ನ ಅನಿಸ್ತಾ ಇದೆ. ಈಗ LDF ಮತ್ತು UDF ಭಾಳ ಅರ್ಜೆಂಟಲ್ಲಿದ್ದಾವೆ. ಕೇರಳ ರಾಜ್ಯದಲ್ಲಿ KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಭಾಳ ಆತುರದಲ್ಲಿದ್ದಾರೆ. ಕರ್ನಾಟಕದಲ್ಲಿ ಪಾಪ ಈ ಜಗಳನ ಸಮಾಧಾನ ಮಾಡೋಕ್ಕಾಗಿಲ್ಲ. ಅವ್ರು ಕೇರಳದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಅರ್ಜೆಂಟಲ್ಲಿದ್ದಾರೆ. ಇನ್ನೊಂದು ಕಡೆ ಪಿನರಾಯಿ ವಿಜಯನ್ ಮುಖ್ಯಮಂತ್ರಿ. ಅದಕ್ಕೆ ಓಲೈಕೆ ರಾಜಕಾರಣ. ಕೇರಳ ಮುಖ್ಯಮಂತ್ರಿಗೂ ಇಲ್ಲಿಗೆ ಏನು ಸಂಬಂಧ ಇತ್ತು? ಅದೇ ಚುನಾವಣೆ ಗಮನದಲ್ಲಿಟ್ಕೊಂಡು 200 ಮುಸ್ಲಿಂ ಕುಟುಂಬ ಅಂತ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ನಿಜಕ್ಕೂ ಯಾವ ಮಟ್ಟಕ್ಕೆ ಬೇಕಾದ್ರೆ ಹೇಳ್ತೀವಿ, ಯಾವ ಹೊಲಸು ಮಟ್ಟದ ರಾಜಕಾರಣವನ್ನು ಮಾಡ್ತೀವಿ, ಏನು ಏಸಿಗೆನ ಬೇಕಾದ್ರೆ ತಿಂತೀವಿ ಅನ್ನೋದಕ್ಕೆ ಇವರಿಬ್ಬರೇ ಕಾರಣ ಆಗಿದ್ದಾರೆ. ಸರ್, ಒಂದು ಕಡೆಗೆ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದಿರೋಂಥ ವಿಚಾರಕ್ಕೆ ಸಿದ್ದರಾಮಯ್ಯನವರು ತಿರುಗೇಟ್ ಕೊಡ್ತಾರೆ, ಇಲ್ಲ ರಾಜಕಾರಣಕ್ಕಾಗಿ ಮಾತಾಡ್ತಾರೆ. ಮತ್ತೊಂದು ಕಡೆಗೆ KC ವೇಣುಗೋಪಾಲ್ ಅವರಿಗೆ ವಿವರಣೆ ಕೊಡ್ತಾರೆ. DCM DK ಶಿವಕುಮಾರ್ ಅವರು, CM ಸಿದ್ದರಾಮಯ್ಯನವರು ಇಲ್ಲ ಮಾನವೀಯತೆ ದೃಷ್ಟಿಕೋನದಿಂದ ವ್ಯವಸ್ಥೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇದನ್ನು ಯಾವ ರೀತಿ ನೋಡಬೇಕು ಸರ್? ನೋಡಿ, ಪಿನರಾಯಿ ವಿಜಯನ್ ಅವ್ರಿಗೇನು ತಿರುಗೇಟ್ ಕೊಟ್ಟಿದ್ರು ಹಂಗೆ ಇವ್ರಿಗೂ ಕೊಡಬೇಕಿತ್ತು. ಇದು ರಾಜ್ಯದ ವಿಚಾರದಲ್ಲಿ ಹಸ್ತಕ್ಷೇಪ ತಾನೆ. ಒಂದು ಜವಾಬ್ದಾರಿತ್ವದ ಸರ್ಕಾರ, ಜವಾಬ್ದಾರಿತ್ವದ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಅನುಭವ ಇದೆ. ಅವ್ರು ಟ್ವೀಟ್ ನೋಡಿದ್ರೆ ಇಲ್ಲ ಅನುಭವ ಇಲ್ಲ, ಮನ ಬಂದಂತೆ ಮಾಡಿದ್ದೀರಾ, ಮಾನವೀಯತೆಯನ್ನು ಕಳ್ಕೊಂಡಿದ್ದೀರಾ, ಯಾವ ಕಾನೂನು ಕ್ರಮ ತೊಗೊಂಡಿಲ್ಲ, ಏಕಾಏಕಿ ನಿರ್ಧಾರ ತೊಗೊಂಡಿದ್ದೀರಾ ಅನ್ನೋಂಥದ್ದು KC ವೇಣುಗೋಪಾಲ್ ಅವರು, ಪಿನರಾಯಿ ವಿಜಯನ್ ಅವರು ಹೇಳಿರೋದು KC ವೇಣುಗೋಪಾಲ್ ಅವರು ಹೇಳಿದ್ದಾರೆ.
ಹಾಗಾಗಿ ಏನಿಲ್ಲಿಂದ ಯಾವ ರೀತಿ ಕರ್ನಾಟಕ ರಾಜ್ಯದ ಆಡಳಿತದಲ್ಲಿ, ಇದೇನು ಕಾಂಗ್ರೆಸ್ ಪಕ್ಷದಲ್ಲ, ಸರ್ಕಾರದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಸರ್, ಈಗ ಅಲ್ಲಿ ಅಕ್ರಮವಾಗಿ ಬಡಾವಣೆಗಳನ್ನು ಕಟ್ಕೊಂಡಿದ್ರು, ಆ ಕಾರಣಕ್ಕಾಗಿ ತೆರವುಗೊಳಿಸಿದೀವಿ ಅನ್ನೋದು. ಈಗ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ರು ನಾವು ಬೇರೆ ವ್ಯವಸ್ಥೆ ಮಾಡ್ತೀವಿ ಅಂತ. ಹಾಗೆ ಮುಂದಿನ ದಿನಗಳಲ್ಲೂ ಬೇರೆಯವರು ಬಂದು ಇದೇ ರೀತಿ ಅನುಸರಿಸಿದ್ರೆ ಏನು ಮಾಡಬೇಕು ಸರ್? ಈಗೆಲ್ಲರಿಗೂ ಅದೇ, ಈಗೆಲ್ಲರೂ ಇದುವರೆಗೂ ಯಾರ್ಯಾರು ತೆರವುಗೊಳಿಸಿದ್ರಲ್ಲ ಅವ್ರಿಗೆಲ್ಲ ಮನೆ ಕೊಡಲಿ. ಈ ರೀತಿ ನಾವು ಈಗೆಲ್ಲರೂ ಮನೆ ಕಟ್ಕೋತಾರೆ, ಎಲ್ಲರಿಗೂ ಕೊಡ್ತಾ ಹೋಗಲಿ. ಯಾಕೆಂದರೆ ಬೆಂಗಳೂರಿನಲ್ಲಿ ಒಂದು 60% ಜನಕ್ಕೆ ನಮ್ಗೆ ಮನೆ ಇಲ್ಲ. ಇಲ್ಲಿ 60% ಜನಕ್ಕೆ ನಿವೇಶನ ರಹಿತ ಮತ್ತು ವಸತಿ ರಹಿತ ವ್ಯಕ್ತಿಗಳೇ ಬೆಂಗಳೂರಿನಲ್ಲಿರೋದು. ಇವರಿಗೆಲ್ಲ ಕೊಡಲಿ ಈಗ ಸರ್ಕಾರ. ಇವ್ರಿಗೆ ಹೆಂಗೆ ಪುನರ್ವಸತಿ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದಾರಲ್ವಾ, ಫ್ರೀಯಾಗಿ ಕೊಡ್ತೀವಿ ಅಂತ. ಇವರು ಮಾತ್ರ ಮನುಷ್ಯರು. ಈಗ ಕೆ.ಸಿ. ವೇಣುಗೋಪಾಲ್ ಹೇಳಿದವ್ರು ಮಾತ್ರ ಮನುಷ್ಯರು, ಮುಸಲ್ಮಾನರು ಮಾತ್ರ ಮನುಷ್ಯರು. ಬಾಂಗ್ಲಾದೇಶದಿಂದ ಬಂದಿರೋರೇ ಇವರಿಗೆ ಪ್ರೀತಿ ಅನ್ನೋದನ್ನ ಇಲ್ಲಿ ಎದ್ದು ಕಾಣುತ್ತದೆ. ಇದಿಷ್ಟು ಮಾಜಿ DCM ಅಶ್ವಥ್ ನಾರಾಯಣ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಯಲಹಂಕದ ಕೂಗಿಲು ಬಡಾವಣೆಯಲ್ಲಿ 200 ಮನೆಗಳ ತೆರವು ಪ್ರಕರಣದಲ್ಲಿ ಈಗ CPIM ವರ್ಸಸ್ ರಾಜ್ಯ ಕಾಂಗ್ರೆಸ್ ಜಟಾಪಟಿ ಜೋರಾಗಿ ನಡೀತಾ ಇದೆ. ಈ ಒಂದು ರಾಜಕಾರಣದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಪ್ರಕರಣವನ್ನು ತಾವು ಯಾವ ರೀತಿ ನೋಡ್ತೀರಿ? ಯಾಕೆಂತಂದು ಹೇಳಿದ್ರೆ ಸಹಜವಾಗಿ ರಾಜಕೀಯವಾಗಿ ನೋಡುವಂಥದ್ದಾದರೆ ಕಾಂಗ್ರೆಸ್ಸು ಮತ್ತು CPIM BJPಯ ವಿರುದ್ಧ ಬೀಳ್ತಾ ಇದ್ರು. ಆದರೆ ಈ ಪ್ರಕರಣದಲ್ಲಿ ಯಾಕೋ ಒಂದು ಸ್ವಲ್ಪ ವಿಭಿನ್ನ ಅನಿಸ್ತಾ ಇದೆ. ಈಗ LDF ಮತ್ತು UDF ಭಾಳ ಅರ್ಜೆಂಟಲ್ಲಿದ್ದಾವೆ ಕೇರಳ ರಾಜ್ಯದಲ್ಲಿ. ಕೆ.ಸಿ. ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಭಾಳ ಆತುರದಲ್ಲಿದ್ದಾರೆ. ಕರ್ನಾಟಕದಲ್ಲಿ ಪಾಪ ಈ ಜಗಳನ ಸಮಾಧಾನ ಮಾಡೋಕ್ಕಾಗಿಲ್ಲ. ಅವ್ರು ಕೇರಳದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಅರ್ಜೆಂಟಲ್ಲಿದ್ದಾರೆ. ಇನ್ನೊಂದು ಕಡೆ ಪಿನರಾಯಿ ವಿಜಯನು ಮುಖ್ಯಮಂತ್ರಿ. ಅದಕ್ಕೆ ಓಲೈಕೆ ರಾಜಕಾರಣ. ಕೇರಳ ಮುಖ್ಯಮಂತ್ರಿಗೂ ಇಲ್ಲಿಗೆ ಏನು ಸಂಬಂಧ ಇತ್ತು? ಅದೇ ಚುನಾವಣೆ ಗಮನದಲ್ಲಿಟ್ಕೊಂಡು 200 ಮುಸ್ಲಿಂ ಕುಟುಂಬ ಅಂತ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ನಿಜಕ್ಕೂ ಯಾವ ಮಟ್ಟಕ್ಕೆ ಬೇಕಾದ್ರೆ ಹೇಳ್ತೀವಿ, ಯಾವ ಹೊಲ್ಸು ಮಟ್ಟದ ರಾಜಕಾರಣವನ್ನು ಮಾಡ್ತೀವಿ, ಏನು ಏಸಿಗೆನ ಬೇಕಾದ್ರೆ ತಿಂತೀವಿ ಅನ್ನೋದಕ್ಕೆ ಇವರಿಬ್ಬರೇ ಕಾರಣ ಆಗಿದ್ದಾರೆ. ಸರ್, ಒಂದು ಕಡೆಗೆ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದಿರೋಂಥ ವಿಚಾರಕ್ಕೆ ಸಿದ್ದರಾಮಯ್ಯನವರು ತಿರುಗೇಟ್ ಕೊಡ್ತಾರೆ, ಇಲ್ಲ ರಾಜಕಾರಣಕ್ಕಾಗಿ ಮಾತಾಡ್ತಾರೆ. ಮತ್ತೊಂದು ಕಡೆಗೆ ಕೆ.ಸಿ. ವೇಣುಗೋಪಾಲ್ ಅವರಿಗೆ ವಿವರಣೆ ಕೊಡ್ತಾರೆ. DCM DK ಶಿವಕುಮಾರ್ ಅವರು, CM ಸಿದ್ದರಾಮಯ್ಯನವರು ಇಲ್ಲ ಮಾನವೀಯತೆ ದೃಷ್ಟಿಕೋನದಿಂದ ವ್ಯವಸ್ಥೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇದನ್ನು ಯಾವ ರೀತಿ ನೋಡಬೇಕು ಸರ್? ನೋಡಿ, ಪಿನರಾಯಿ ವಿಜಯನ್ ಅವ್ರಿಗೇನು ತಿರುಗೇಟ್ ಕೊಟ್ಟಿದ್ರು ಹಂಗೆ ಇವ್ರಿಗೂ ಕೊಡಬೇಕಿತ್ತು. ಇದು ರಾಜ್ಯದ ವಿಚಾರದಲ್ಲಿ ಹಸ್ತಕ್ಷೇಪ ತಾನೆ. ಒಂದು ಜವಾಬ್ದಾರಿತ್ವದ ಸರ್ಕಾರ, ಜವಾಬ್ದಾರಿತ್ವದ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಅನುಭವ ಇದೆ. ಅವ್ರ ಟ್ವೀಟ್ ನೋಡಿದ್ರೆ ಇಲ್ಲ ಅನುಭವ ಇಲ್ಲ, ಮನ ಬಂದಂತೆ ಮಾಡಿದ್ದೀರಾ, ಮಾನವೀಯತೆಯನ್ನು ಕಳ್ಕೊಂಡಿದ್ದೀರಾ, ಯಾವ ಕಾನೂನು ಕ್ರಮ ತೊಗೊಂಡಿಲ್ಲ, ಏಕಾಏಕಿ ನಿರ್ಧಾರ ತೊಗೊಂಡಿದ್ದೀರಾ ಅನ್ನೋಂಥದ್ದು ಕೆ.ಸಿ. ವೇಣುಗೋಪಾಲ್ ಅವರು, ಪಿನರಾಯಿ ವಿಜಯನ್ ಅವರು ಹೇಳಿರೋದು ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಹಾಗಾಗಿ ಏನಿಲ್ಲಿಂದ ಯಾವ ರೀತಿ ಕರ್ನಾಟಕ ರಾಜ್ಯದ ಆಡಳಿತದಲ್ಲಿ, ಇದೇನು ಕಾಂಗ್ರೆಸ್ ಪಕ್ಷದಲ್ಲ, ಸರ್ಕಾರದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಸರ್, ಈಗ ಅಲ್ಲಿ ಅಕ್ರಮವಾಗಿ ಬಡಾವಣೆಗಳನ್ನು ಕಟ್ಕೊಂಡಿದ್ರು, ಆ ಕಾರಣಕ್ಕಾಗಿ ತೆರವುಗೊಳಿಸಿದೀವಿ ಅನ್ನೋದು. ಈಗ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ರು ನಾವು ಬೇರೆ ವ್ಯವಸ್ಥೆ ಮಾಡ್ತೀವಿ ಅಂತ. ಹಾಗೆ ಮುಂದಿನ ದಿನಗಳಲ್ಲೂ ಬೇರೆಯವರು ಬಂದು ಇದೇ ರೀತಿ ಅನುಸರಿಸಿದ್ರೆ ಏನು ಮಾಡಬೇಕು ಸರ್? ಈಗೆಲ್ಲರಿಗೂ ಅದೇ, ಈಗೆಲ್ಲರೂ ಇದುವರೆಗೂ ಯಾರ್ಯಾರು ತೆರವುಗೊಳಿಸಿದ್ರಲ್ಲ ಅವ್ರಿಗೆಲ್ಲ ಮನೆ ಕೊಡಲಿ. ಈ ರೀತಿ ನಾವು ಈಗೆಲ್ಲರೂ ಮನೆ ಕಟ್ಕೋತಾರೆ, ಎಲ್ಲರಿಗೂ ಕೊಡ್ತಾ ಹೋಗಲಿ. ಯಾಕೆಂದರೆ ಬೆಂಗಳೂರಿನಲ್ಲಿ ಒಂದು 60% ಜನಕ್ಕೆ ನಮ್ಗೆ ಮನೆ ಇಲ್ಲ. ಇಲ್ಲಿ 60% ಜನಕ್ಕೆ ನಿವೇಶನ ರಹಿತ ಮತ್ತು ವಸತಿ ರಹಿತ ವ್ಯಕ್ತಿಗಳೇ ಬೆಂಗಳೂರಿನಲ್ಲಿರೋದು. ಇವರಿಗೆಲ್ಲ ಕೊಡಲಿ ಈಗ ಸರ್ಕಾರ. ಇವ್ರಿಗೆ ಹೆಂಗೆ ಪುನರ್ವಸತಿ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದಾರಲ್ವಾ, ಫ್ರೀಯಾಗಿ ಕೊಡ್ತೀವಿ ಅಂತ. ಇವರು ಮಾತ್ರ ಮನುಷ್ಯರು. ಈಗ ಕೆ.ಸಿ. ವೇಣುಗೋಪಾಲ್ ಹೇಳಿದವ್ರು ಮಾತ್ರ ಮನುಷ್ಯರು, ಮುಸಲ್ಮಾನರು ಮಾತ್ರ ಮನುಷ್ಯರು. ಬಾಂಗ್ಲಾದೇಶದಿಂದ ಬಂದಿರೋರೇ ಇವರಿಗೆ ಪ್ರೀತಿ ಅನ್ನೋದನ್ನ ಇಲ್ಲಿ ಎದ್ದು ಕಾಣುತ್ತದೆ. ಇದಿಷ್ಟು ಮಾಜಿ DCM ಅಶ್ವಥ್ ನಾರಾಯಣ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.